ಅಲ್ಲಿ ಏನು ವಿಡಿಯೋ ನೋಡಿದ್ರಲ್ವಾ, ಆ ಥರ ಒಂದು ವೀಡಿಯೋಸು ಇನ್ಸ್ಟಾಗ್ರಾಮ್ದಲ್ಲಿ ಈಗ ತುಂಬಾ ಟ್ರೆಂಡ್ ಆಗ್ತಿದೆ. ಅದನ್ನು ಸಿಂಪಲಾಗಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ 2 ಅಪ್ಲಿಕೇಶನ್ ಬೇಕು, VPN ಮತ್ತು CapCut. ಸೊ VPN ಕನೆಕ್ಟ್ ಮಾಡ್ಕೊಳ್ತೀನಿ ಫಸ್ಟು, ಓಕೆನಾ. ಸೊ VPN ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ನೀವು CapCutನ ಇನ್ಸ್ಟಾಲ್ ಮಾಡ್ಕೊಂಡಿರಿ, ಎರಡೂ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಸೊ ಯಾವುದಾದ್ರೂ ಒಂದು VPN ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಟರ್ಬೋ VPN ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ಟರ್ಬೋ VPN ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕನೆಕ್ಟ್ ಆದಮೇಲೆ ಸೀರಿ CapCutನ ಓಪನ್ ಮಾಡ್ಕೊಳ್ತೀನಿ. CapCutಲ್ಲಿ ನಿಮಗೆ ಒಂದು ಕೀಬೋರ್ಡ್ನ ನಾನು ಕೊಟ್ಟಿರ್ತೀನಿ, ಅಂದರೆ ಸ್ವಲ್ಪ ಒಂದು ಯೂನಿಟ್ ಸರ್ಚ್ ಮಾಡಬೇಕು. ಅದು ಸರ್ಚ್ ಮಾಡಿದ್ರೆ ಆ ಟೆಂಪ್ಲೇಟ್ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಈ ಥರ ಓಪನ್ ಆದಾಗ ಇಲ್ಲಿ ಟೆಂಪ್ಲೇಟ್ಸ್ ಅಂತ ಆಪ್ಷನ್ ಕಾಣಿಸ್ತಿರುತ್ತೆ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಈಗ ಸರ್ಚ್ ಬಾರಲ್ಲಿ ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಅಲ್ವಾ, ಅದೇ ಒಂದು ಯೂನಿಟ್ ಕೋಡನ್ನ ನೀವು ಸರ್ಚ್ ಮಾಡಿ 1-2 ಸೆಕೆಂಡ್ವರೆಗೂ ಸರ್ಚ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಒಂದು ಆಡಿಯೋನ ನಾನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡಿರಿ. ಓಕೆ, ನಾನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಕಾಣಿಸುತ್ತೆ, ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ, ಸೊ ಇಲ್ಲಿ ನೀವು ವೀಡಿಯೋಸ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಫೋಟೋಸ್ನಾದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಮಾಡ್ಕೊಳ್ರಿ. ಜಸ್ಟ್ ಈಗ ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಬೋದು, ಇಲ್ಲಿ ಪ್ರಿವ್ಯೂ ಅಂತ ಹೇಳಿ ವಿಡಿಯೋ ತೋರಿಸ್ತೀನಿ, ಪ್ರಿವ್ಯೂ ಅಂತ ಹೇಳಿ ಕೊಡ್ತೀನಿ. ಕೊಟ್ಟಾದ್ಮೇಲೆ ಸೊ ಇಲ್ಲಿ ನಿಮಗೆ ಆಟೋಮೆಟಿಕ್ ಫ್ರೀ ಆಗುತ್ತೆ. ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತೇಳಿ ಎಕ್ಸ್ಪೋರ್ಟ್ ಕೊಟ್ಟುಕೊಂಡು ಸೇವ್ ಮಾಡ್ಕೊಳ್ರಿ. ಓಕೆನಾ, ಸೇವ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ನೀವು CapCutನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಸೇವ್ ಕೊಟ್ಕೊಳ್ರಿ. ಸೇವ್ ಕೊಟ್ಕೊಂಡಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಸೇವ್ ಕೊಟ್ಕೊಂಡಾದ್ಮೇಲೆ ಮತ್ತೆ CapCutನ ಓಪನ್ ಮಾಡ್ಕೊಳ್ರಿ. ನಾನು ಹೇಳಿದ್ದೆ ನೋಡಿ, ಡಿಸ್ಕ್ರಿಪ್ಷನ್ ಒಂದು ಆಡಿಯೋ ಕೊಟ್ಟಿರ್ತೀನಿ ಅಂತ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಎಡಿಟ್ ಆಪ್ಷನ್ ಕೊಟ್ಕೊಂಡು ನ್ಯೂ ಪ್ರಾಜೆಕ್ಟ್ಗೆ ಕೊಟ್ಕೊಳ್ರಿ. ಸೊ ನ್ಯೂ ಪ್ರಾಜೆಕ್ಟ್ನ ಕೊಟ್ಕೊಂಡಾದ್ಮೇಲೆ ಸೊ ಯಾವುದು ವೀಡಿಯೋನ ಶೋ ಮಾಡಿರುತ್ತೆ ಆ ಒಂದು ವೀಡಿಯೋನ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ರಿ. ಸೊ ಆ್ಯಡ್ ಆದಮೇಲೆ ಈ ರೀತಿ ಇರುತ್ತೆ. ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಡಿಯೋನ ಮ್ಯೂಟ್ ಮಾಡ್ಕೊಳ್ರಿ. ಸೊ ಇವಾಗ ಡಿಸ್ಕ್ರಿಪ್ಷನ್ ಒಂದು ಆಡಿಯೋ ಕೊಟ್ಟಿರ್ತೀನಲ್ವ, ಆ ಒಂದು ಆಡಿಯೋನ ಏನು ಮಾಡಬೇಕು ಅಂತಂದರೆ ಇದೇ ಆ ಟೆಸ್ಟಿಗೆ ಹೋಗಿ ಸೌಂಡ್ಸ್ಗೆ ಹೋಗಿ ಸೊ ಇಲ್ಲಿ ನಿಮಗೆ ಈ ರೀತಿ ಶೋ ಆಗ್ತಿರುತ್ತೆ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರಾಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ಆಡಿಯೋ ಕೊಟ್ಟಿರ್ತೀನಲ್ಲ, ಎಕ್ಸ್ಟ್ರಾಟ್ ಸೌಂಡ್ ಫ್ರಮ್ ವಿಡಿಯೋ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆ ಇಂಪೋರ್ಟ್ ಓನ್ಲಿ ಅಂತ ಕೊಟ್ಟರೆ ಇಲ್ಲಿ ಇಂಪೋರ್ಟ್ ಆಗಿರುತ್ತೆ. ಜಸ್ಟ್ ಅದನ್ನು ಪ್ಲಸ್ ಕೊಟ್ಕೊಂಡ್ರೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಸಾಂಗು ಹ್ಯಾಡ್ ಆಗುತ್ತೆ. ಇಲ್ಲಿ ನೋಡಿ, ಓಕೆನಾ, ಆ ಒಂದು ಸಾಂಗ್ ಹ್ಯಾಡ್ ಆಗುತ್ತೆ. ಹ್ಯಾಡ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆನಾ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಆ್ಯಂಡ್ ಲವ್ ಯು.